ನಮಸ್ಕಾರ ಎಲ್ರಿಗೂ. ನಾನು ನವೀನ್ ಕುಮಾರ್. ನಿಮಗೆ ಒಂದು ವಿಡಿಯೋನ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈಗ ಮುಂದೆ ಒಂದು ವಿಡಿಯೋ ಪ್ಲೇ ಆಗುತ್ತೆ, ಅದನ್ನು ದಯವಿಟ್ಟು ಎಲ್ಲರೂ ನೋಡಿ. ಅದನ್ನು ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಿಮಗೆಲ್ಲ ನೋಟಿಫಿಕೇಷನ್ನು ಸಿಗುತ್ತೆ. ಸೊ ಫಸ್ಟು ಈ ವಿಡಿಯೋನ ವಾಚ್ ಮಾಡ್ಕೊಂಬನ್ನಿ. ನೋಡಿದ್ರಲ್ಲ ವಿಡಿಯೋನ, ಹೇಗೆ ಅನಿಸ್ತು ನಿಮಗೆ? ಕಳ್ಳು ಕಿತ್ತು ಬಂದಂಗಾಗಿಲ್ಲ, ಚುರ್ ಅಂದಿಲ್ಲ? ಯಾಕೆಂದರೆ ನಮ್ಮ ವ್ಯವಸ್ಥೆ ಆಗಿದೆ. ಇದು ಬೇರೆ ದೇಶದ್ದೇ ಆಗಿರ್ಬೋದು, ಈ ಬೇರೆ ದೇಶದ ಮಕ್ಕಳೇ ಇರ್ಬೋದು ಇವರು. ಅಲ್ಲಿನ ಪರಿಸ್ಥಿತಿ ಆಗಿದೆ. ಈ ಒಂದು ಪರಿಸ್ಥಿತಿ ನಾಳೆ ದಿನ ನಮ್ಮ ದೇಶದಲ್ಲೂ, ನಮ್ಮ ರಾಜ್ಯದಲ್ಲೂ, ನಮ್ಮ ಹಳ್ಳಿಗಳಲ್ಲೂ ಬರುತ್ತೆ. ಯಾವತ್ತೂ ಅಷ್ಟೇ, ನಾವು ಎಷ್ಟು ದುಡಿಮೆ ಮಾಡ್ತೀವಿ, ಎಷ್ಟು ಸಂಪಾದನೆ ಮಾಡಿದ್ದೀವಿ, ನಾವು ಏನೆಲ್ಲ ಮಾಡ್ಕೊಂಡಿದ್ದೀವಿ ಜೀವನಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾವು ಇಟ್ಕೊಳೋದಲ್ಲ. ನಾವು ಯಾರಿಗೆ ಏನು ಸಹಾಯ ಮಾಡ್ತಾಯಿದ್ದೀವಿ, ಯಾರಿಗೆಲ್ಲ ನಾವು ಏನು ಕೊಡುಗೆ ಕೊಡ್ತಾಯಿದ್ದೀವಿ, ನಾವು ಯಾರಿಗೆಲ್ಲ ಏನು ಕೊಡ್ಬೋದು ಅನ್ನೋದ್ರ ನಿಟ್ಟ ಮೇಲೆ ನಮ್ಮ ಜೀವನವನ್ನು ನಾವು ರೂಪಿಸ್ಕೊತಾ ಇರೋದನ್ನು ನಮ್ಗೆ ಅರಿವಾಗುತ್ತೆ. ಇವತ್ತು ಪ್ರತಿಯೊಂದು ರಾಜ್ಯದಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ ಬರೀ ಜಾತಿ 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 ಅಂದ್ಕೊಂಡು ಹೋಗ್ತದೆ. ಒಂದು ಹಿಂದೂ, ಒಂದು ಮುಸ್ಲಿಮ್ಸ್, ಒಂದು ಕ್ರಿಶ್ಚಿಯನ್ಸ್, ಒಂದು ಬೌದ್ಧ, ಒಂದು ಸಿಖ್, ಈ ಥರ ನಾನಾ ರೀತಿಯ ಜಾತಿ ಇದೆ. ಅದರಲ್ಲಿ ಹಿಂದೂಗಳಲ್ಲಿ ಲಕ್ಷಾಂತರ ಬಗೆಯ ಜಾತಿಗಳಿದೆ. ಇಲ್ಲಿ ಬರೀ ಜಾತಿ ಭೇದ ವರ್ಣನೆ ಅಂತ ನಾವು ಬರೀ ನಿಂದಿಸೋದೇ ಆಗೋಯ್ತೆ ಹೊರತು, ನಾವು ಪರಿಸ್ಥಿತಿಗಳು ಹೇಗಿದೆ, ಅವ್ರ ಪರಿಸ್ಥಿತಿ ಹೇಗಿದೆ, ಇವ್ರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಯಾರ ಬಗ್ಗೆನೂ ಕನಸನ್ನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಈಗ ಅಲ್ಲಿ ಹಸಿವಿನಿಂದ ಬಳಲ್ತಾ ಇದ್ದಾರಲ್ಲ, ಅದರಲ್ಲಿ ಯಾವ ಜನಾಂಗದವರು ಅವರು, ಯಾವ ಜನಾಂಗಕ್ಕೆ ಸೇರಿದವರು ಅಂತೇನಾದರೂ ಅಲ್ಲಿದೆಯಾ? ಇಲ್ಲ ಅಲ್ವಾ? ಯಾಕೆಂದರೆ ಪ್ರತಿಯೊಬ್ಬ ಜಾತಿಯವ್ರಿಗೂ ಒಂದೇ, ಅದು ಹಸಿವು. ಪ್ರತಿಯೊಬ್ಬರ ಜಾತಿಗೂ ಹಸಿವು ಅನ್ನೋದು ಎಲ್ಲರಿಗೂ ಕಾಮನ್ನಾಗಿ ಇದ್ದೇ ಇರುತ್ತೆ. ಅದನ್ನು ನೀಗಿಸುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಬರೀ ಆ ಪಕ್ಷದವರು, ಈ ಪಕ್ಷದವರು, ಆ ರಾಜಕೀಯದವರು, ಇವನು ಈ ಜಾತಿಯವನು, ನಾವು ಹಿಂಗೆ ಬರೀ ಜಾತಿ ವಿವಾದಗಳನ್ನು ನಿಂದನೆ ಮಾಡಿಕೊಂಡು, ರಾಜಕೀಯ ಮಾಡಿಕೊಂಡು, ಆ ಪಕ್ಷ ಈ ಪಕ್ಷ ಅಂದ್ಕೊಂಡು ಬರೀ ಅವ್ರನ್ನ ನಾವು ಬೈಕೊಂಡು, ನಮ್ಮನ್ನು ಅವ್ರು ಬೈಕೊಂಡು ಓಡಾಡೋದೇ ಆಯ್ತೆ ಹೊರತು ಇದುವರೆಗೂ ಯಾವುದೇ ಅನುಕೂಲತೆಗಳು ಆಗಿಲ್ಲ. ಈ ಥರ ನೋಡಿ, ಯಾವುದೋ ಒಂದು ದೇಶದಲ್ಲಿ ಮಕ್ಕಳು ಪಾಪ ಯಾವ ಪರಿಯಾಗಿ ಅನ್ನಕ್ಕೋಸ್ಕರ ಅಲೆದಾಡ್ತಾ ಇದ್ದಾರೆ ಅಂತ. ಈ ಪರಿಸ್ಥಿತಿ ನಾಳೆ ನಮ್ಗೆ ಯಾಕೆ ಬರಲ್ಲ? ನಮ್ಮ ಮಕ್ಕಳಿಗೆ ಯಾಕೆ ಬರಲ್ಲ? ಅಥವಾ ನಮ್ಮ ಜೀವನದಲ್ಲಿ ಈ ಥರ ನಡೆಯಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ? ನಮ್ಮ ಜೀವನದಲ್ಲೂ ಬರ್ಬೋದು ತಾನೇ ಈ ಥರ ಸಮಸ್ಯೆಗಳು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ರತಿಯೊಬ್ಬರಿಗೂ ಕೈ ಮುಗಿದು ಕೇಳ್ಕೊತೀನಿ, ಪ್ರತಿಯೊಬ್ಬರಿಗೂ ಈ ಜಾತಿ ನಿಂದನೆ ಮಾಡೋದಾಗಿರ್ಬೋದು, ಇವರು ಆ ಪಕ್ಷ ಇವರು ಈ ಪಕ್ಷ ಅನ್ನೋದಾಗಿರ್ಬೋದು, ಅಥವಾ ಈ ಜಾತಿಗಳಲ್ಲಿ ಅವನ ಮೇಲು ಕೀಳು ಅನ್ನೋದಾಗಿರ್ಬೋದು, ಇದನ್ನೆಲ್ಲ ಬಿಟ್ಟು ನಾವೆಲ್ಲ ಮಾನವರು, ನಮಗೆಲ್ಲ ಒಂದೇ ಒಂದು ಗುರಿ, ಅಂದರೆ ನಮ್ಮ ಹಸಿವುಗಳನ್ನು ನೀಗಿಸುವುದು. ಅಂದರೆ ನಮ್ಮ ಸುತ್ತಮುತ್ತ ಪರಿಸರನ ಸ್ವಚ್ಛವಾಗಿಡೋದು, ಹಾಗೆ ನಮ್ಮ ಸುತ್ತಮುತ್ತ ಇರುವ ಜನಗಳಿಗೆ, ಕಷ್ಟದಲ್ಲಿ ಅಂತಿರೋರಿಗೆ ಅಥವಾ ಬಡ ಕುಟುಂಬದವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದು, ಅವ್ರಿಗೂ ಮೇಲೆತ್ತೋ ಅಂಥ ಕೆಲಸ ಮಾಡೋದು. ಇದು ನಾವು ಬೆಳೆಸ್ಕೊಂಡ್ಬಿಟ್ರೆ ಈ ಜಗತ್ತಲ್ಲಿ ಅಲ್ಲ, ಎಲ್ಲೋದ್ರೂ ಯಾರು ಬಡತನದ ಇರೋದಿಲ್ಲ, ಎಲ್ಲರೂ ಬಡತನ ಮುಕ್ತ ಆಗ್ತದೆ, ಆ ದೇಶನೂ ಅಭಿವೃದ್ಧಿ ಆಗುತ್ತೆ. ಪ್ರತಿಯೊಬ್ಬರಿಗೂ ಏನು ಮನುಷ್ಯತ್ವ ಅನ್ನೋರಿಗಿರೋರಿಗೆ ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ. ಅದು ಜೀವನನ ನಮಗೆ ಎಲ್ಲಿ ಕೊಡಬೇಕೋ ಅಲ್ಲಿ ಭಗವಂತ ಕೊಟ್ಟೇ ಕೊಡ್ತಾನೆ.
ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ. ದಯವಿಟ್ಟು ಇದಾದಷ್ಟು ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ. ನಮ್ಮ ಏನು ಈ ಬಡತನದಲ್ಲಿ ಬೇಯ್ತಾ ಇರೋದಾಗಿರ್ಬೋದು, ಆದಿ ಬೀದಿಗಳಲ್ಲಿ ಭಿಕ್ಷೆ ಬೇಡ್ತಾ ಇರೋದಾಗಿರ್ಬೋದು, ಒಟ್ಟಿನೊಳಗೆ ಯಾರೇ ಮಾಡಿದ್ರು ತನ್ನ ಹೊಟ್ಟೆಪಾಡಿಗೋಸ್ಕರನೇ ಮಾಡ್ತಾನೆ. ಒಬ್ಬ ಶ್ರೀಮಂತ ದುಡಿತಾ ಇರೋದು ತನ್ನ ಹೊಟ್ಟೆಪಾಡಿಗೋಸ್ಕರ, ಒಬ್ಬ ಜೀತದಾಳು ದುಡಿತಾ ಇರೋದು ಹೊಟ್ಟೆಗೋಸ್ಕರ, ಒಬ್ಬ ಭಿಕ್ಷುಕ ಬೇಡ್ತಾ ಇರೋದು ಹೊಟ್ಟೆಗೋಸ್ಕರ. ಎಷ್ಟೇ ಸಾವಿರಾರು ಕೋಟಿ ಇದ್ದರೂ ಅವನು ಹೋಗ್ಬೇಕಾದ್ರೆ ಏನು ಎತ್ಕೊಂಡೋಗಲ್ಲ. ಒಂದು ಮಣ್ಣಲ್ಲಿ ಹೋಗ್ಬೋದು, ಇಲ್ಲಾಂದರೆ ಒಂದು ಚಿತೆ ಮೇಲೆ ಬೆಂಕಿಯಲ್ಲಿ ಭಸ್ಮ ಆಗ್ಬೋದು. ಅಷ್ಟು ಬಿಟ್ಟರೆ ಅವನೇನು ಅವನ ಆಸ್ತಿನ ಎತ್ಕೊಂಡು ಹೋಗೋಕ್ಕಾಗಲ್ಲ. ಹಾಗೆಯೇ ಭಿಕ್ಷೆ ಬೇಡೋನು ಅಷ್ಟೇ, ಅವ್ನು ಸತ್ತಾಗ ಎಲ್ಲ ಒಂದು ಕಾರ್ಪೊರೇಷನವರು ಯಾರೋ ಒಬ್ಬರು ಎತ್ಕೊಂಡು ಹೋಗ್ಬಿಟ್ಟು ಅವನ್ನ ಭಸ್ಮ ಮಾಡ್ಬೋದು. ಅಷ್ಟು ಬಿಟ್ಟರೆ ಇನ್ನೇನು ನಾವು ಎತ್ಕೊಂಡು ಹೋಗೋಕ್ಕಾಗಲ್ಲ. ಆದಷ್ಟು ಎಲ್ಲರಿಗೂ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮಸ್ಕಾರ.